ವರ್ಷದ ಬುತ್ತಿ ನಾವು ಇಲ್ಲ ಜಾತ್ರೆಗಳೆಲ್ಲ ತಗೊಂಡು ಹೋಗ್ತೀವಿ. ನಾಳೆ ಮಕ್ಕದ ಮೇಲೆ ಗೆರಿ ಬೀಳ ಮಟ್ಟ ಅಷ್ಟೇ ಮಾಡೋದ್ರಿ ನಾವು. ಆಮೇಲೆ ಮತ್ತೆ ವಯಸ್ಸಾದ ಪಾತ್ರಕ್ಕೆ ಹೋಗ್ಬಿಡೋದ್ರಿ. ಆಮೇಲೆ ನನ್ನ ಶಿಕ್ಷಣ ಬಂದು 6ನೇ ತರಗತಿ ರೀ. ಅದು ಬಿಟ್ಟು ಆದ್ಮೇಲೆ ನಾನು ಇದೇ ಫೀಲ್ಡ್ಗೆ ಬಂದೆ. ದಿನಕ್ಕೆ 40,000ವರೆಗೂ ದುಡಿತಾರೆ. ದಿನಕ್ಕೆ 40. ಇದು ಬೋರ್ಡಿಂಗ್ ಸರ್. ಇಲ್ಲಿ ಅಡಿಗೆ ಮಾಡೋದು, ತಿಂಡಿ ಮಾಡೋದು. ಈಗ ತಿಂಡಿ ನಡೀತಾ ಇದೆ, ಕಲಾವಿದರಿಗೆ ತಿಂಡಿ ಬೇಕಲ್ಲ. ಇದು ನನ್ನ ಪ್ರತ್ಯೇಕ ಕೋಣೆ, ನಂದು. ಇದು ಮಾಲಕರ ರೂಮು. ಹೌದು, ನನ್ನ ರೂಮ್ ಇದು. ಇವರು ಮಾರುತಿ ಶೆಟ್ಟಿ ಅಂತ. ಕಳೆದ ಸರ್ ಸಿಕ್ಕಿದ್ರಲ್ಲ ಮಾರುತಿ ಸರ್. ಹೇಗಿದ್ರಿ ಅಲ್ಲಿ ಸಿಕ್ಕಿದ್ರಿ? ಗುಬ್ಬಿ ಕಂಪ್ನಿಯಲ್ಲಿ ಸಿಕ್ಕಿದ್ರಿ. ಭಾಳ ಒಳ್ಳೆ ಕಲಾವಿದರು. ಏನೋ ಕೈಗೆಲ್ಲ ಸುತ್ಕೊಂಡು ಮಿಂಚ್ತಾವ್ರು ನೋಡಿ ಎಣ್ಣೆಯಲ್ಲಿ ಅಂತ ಒಳ್ಳೆ ಪಾತ್ರ ಅಣ್ಣಂದು. ಈಗ ಪ್ರಥಮ ರಾತ್ರಿ ಸೀನ್ ಐತೆ ಅಣ್ಣಂದು ಪ್ರಥಮ ರಾತ್ರಿ ಸೀನ್ ರೀ. ಇಲ್ಲೇ ನಿಂತ್ಕೋ, ಸಂಧಿ ಅಡ್ಡಾಡ್ಬೇಡ. ಯಾಕೆ ಹಂದಿ ಹಿಡಿಯೋದು ಬಂದದಂತ ಮತ್ ನೋಡಿ ನಿನ್ನೂ ವೈದ್ಯ ನೋಡಿ. ಇದೆಲ್ಲ ಮೇಕಪ್ ಮಾಡ್ಕೊಳಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಕನ್ನಡಿಗಳು. ಎಷ್ಟು ಜನ ಕಲಾವಿದರು ಒಟ್ಟು ಇದರಲ್ಲಿ? ಒಂದು 3 ಸ್ತ್ರೀ ಪಾತ್ರ, ಓಕೆ, ಮತ್ತೊಂದು 7-8 ಪುರುಷ ಪಾತ್ರ ಇರ್ಬೋದು. ಓಕೆ ಓಕೆ. ನಮಸ್ತೆ. ಬರೀ ಸುಜಾತ ಅವ್ರು ಸಿಕ್ಕರು ನಮ್ಗೀಗ. ನಮಸ್ತೆ ಮೇಡಮ್. ಆರಾಮದ್ರಿ? ಹೇಗಿದ್ದೀರಿ? ಸ್ನೇಹಿತರೆ, ಸುಜಾತ ಅವರು, ರಾಜಣ್ಣ ಅವರ ಮಗಳು ಸುಜಾತ ಗುಬ್ಬಿ ಅವರು. ಸ್ವಲ್ಪ ಬೆಳಕಿಗೆ ಬನ್ನಿ, ಕಲಾವಿದರು ಕತ್ಲಲ್ಲಿ ಇದೀರಲ್ಲ. ಎಲ್ಲ ಕಾಮಿಡಿ ಕಿಲಾಡಿಗಳಲ್ಲಿ ಹೋಗಿ ಬಂದ್ಲು. ಆಮೇಲೆ ಒಂದು ಸ್ಪಾರ್ಕ್ ಅನ್ನೋ ಸಿನಿಮಾದಲ್ಲಿ ಮಾಡಿದ್ಲು. ಎಲ್ಲೇ ನಾಟಕದ ಕಂಪ್ನಿಲಿ ಇವ್ರು ಎಂಟ್ರಿ ಮಾಡಕ್ಕೆ ಹೋದ್ರು ಇವ್ರು ಸೀನ್ ಬಂದ್ಬಿಡುತ್ತೆ. ಹಾಗಾಗಿ ಈಗ ಇಮಿಡಿಯೇಟ್ ಎಂಟ್ರಿ ಇದೆಯಾ? ಎಂಟ್ರಿ ಮುಗಿಸ್ ಬನ್ನಿ. ಆಗ್ಲಿ. ಇದು ಮಹಿಳೆಯರ ರಂಗ್ ಪಾರ್ಟಿ. ಈಗ ಅಲ್ಲಿ ಕಟ್ಟಡ ಇರ್ತದೆ, ಇಲ್ಲಿ ನಾವೇ ಮಾಡ್ಕೋಬೇಕು. ಮಹಿಳೆಯರ ಮೇಕಪ್ ರೂಮ್ ಇದು. ಓಕೆ, ಮಹಿಳೆಯರ ಮೇಕಪ್. ಅದು ಪುರುಷರದಾಯ್ತು, ಇದು ಮಹಿಳೆಯರದು. ಯಾರದ್ರಿ ಒಳಗೆ? ಯಾರಿಲ್ಲ ಬರ್ರಿ. ಬರ್ರಿ, ಹೋಗ್ಬೋದಾ ಮೇಡಮ್? ಬರ್ರಿ. ಇಟ್ಸ್ ಓಕೆ, ಏನು ತೊಂದರೆ ಇಲ್ಲ. ಮಹಿಳೆಯರ ಮೇಕಪ್ ರೂಮು ಅಂದ್ರೆ ಕ್ಲೋಸ್ಡ್ ಆಂಬಿಯನ್ಸು ಎಲ್ಲ ಅವಸರಕ್ಕೆ ಮಾಡಿರೋದ್ರಿ. ಇದು ಬೋರ್ಡಿಂಗ್ ಸರ್. ಇಲ್ಲಿ ಅಡಿಗೆ ಮಾಡೋದು, ತಿಂಡಿ ಮಾಡೋದು. ಈಗ ತಿಂಡಿ ನಡೀತಾ ಇದೆ, ಕಲಾವಿದರಿಗೆ ತಿಂಡಿ ಬೇಕಲ್ಲ. ಓಹ್, ಎಷ್ಟು ಗಂಟೆ ಕೊಡ್ತೀರಿ? ನಾಟಕ ಬಿಟ್ಟ ತಕ್ಷಣಕ್ಕೆ. ಈಗ ಎಷ್ಟು ಗಂಟೆ ಮುಗಿತದೆ? ಈಗ 9 ಗಂಟೆ ಮೇಲೆ. 9 ಗಂಟೆ ಮೇಲೆ. ಸೊ ರಾತ್ರಿ ಊಟ ಇದು ತಿಂಡಿ ಸರ್. ತಿಂಡಿ ಆಮೇಲೆ ಅವ್ರು ಊಟ ಯಾವಾಗಾದ್ರು ಮಾಡಲಿ. ಮಧ್ಯರಾತ್ರಿಗೆ 1 ಗಂಟೆಗೆ ಆರಂಭ ಆಗಿ 4:30-5 ಗಂಟೆಗೆ ಮುಗಿತದೆ. ಸೊ ಕೊನೆ ಶೋ ಮುಗಿಯೋದು ಬೆಳಗಿನ ಜಾವ 5 ಗಂಟೆಗೆ? ಸರ್. ಮಧ್ಯಾಹ್ನ 2 ಗಂಟೆಗೆ ಬಣ್ಣ ಹಾಕಿದ್ರೆ ಬೆಳಿಗ್ಗೆ 4:30-5 ಗಂಟೆಗೆ ಬಣ್ಣ ತೆಗಿಬೇಕು. 4 ಪ್ರದರ್ಶನ ಆಗ್ತದೆ. ಅಷ್ಟೊತ್ತಿಗೆ ಈಗ ತಿಂಡಿ ತಿಂತಾರೆ. ಆಮೇಲೆ ಊಟ ರೆಡಿ ಇರ್ತದೆ. ಅವ್ರು ತಮಗೆ ಬೇಕಾದಾಗ ಊಟ ಮಾಡ್ಬೋದು, ತಿಂಡಿ ತಿನ್ಬೋದು, ಟೀ ಕುಡಿಬೋದು. ಮತ್ತು ಅವರ ರೂಮ್ಗಳಲ್ಲಿ ರೆಸ್ಟ್ ಮಾಡ್ಬೋದು. 14 ತಾಸು ಬಣ್ಣ ಹಾಕ್ಕೊಂಡೇ ಇರ್ತಾರೆ. ಹೌದು ಸರ್. ಮತ್ತೆ 2 ಗಂಟೆಗೆ ಚಾಲು ಆದರೆ ಬೆಳಗಿನ 4-5 ಗಂಟೆವರೆಗೂ ಹಾಕೊಳ್ಳೇಬೇಕಲ್ಲ. ಬನ್ನಿ ಒಳಗಡೆ ಹೋಗೋಣ. ಇದೆಲ್ಲ ಹಿಂಗಿರ್ತದೆ. ಇದು ನನ್ನ ಪ್ರತ್ಯೇಕ ಕೋಣೆ, ನಂದು. ಇದು ಮಾಲಕರ ರೂಮು. ಹೌದು, ನನ್ನ ರೂಮ್ ಇದು. ಅಷ್ಟೇ ಮತ್ತೆ. ಬರ್ರಿ. ಇದು ಎಲ್ಲ ಮಗಳು ಅವರು ಇರ್ತಾರೆ. ಇದು ಅದೇ ಹೇಳೋದಲ್ಲ, ಅಲ್ಲಿ ಬುಕ್ಕಿಂಗಲ್ಲಿ ಟ್ರೆಜರಿ ಇದೇನಂತಾರೆ, ಬ್ಯೂರೋ. ಅದರಲ್ಲಿ ಎಲ್ಲ ಇದು ಮಾಡಿರ್ತೀವಿ. ಬರ್ರಿ ಸರ್. ಇಲ್ಲಿ ಮಲಗ್ಬಿಡೋದು ಅಷ್ಟೇ ಇಲ್ಲ ಕಲಾವಿದರು? ಇಲ್ಲ, ಇಲ್ಲೇ ಎಲ್ಲ ಬರ್ರಿ, ತೋರಿಸ್ತೀನಿ. ಹ್ಞೂ ಸರ್. ಎಲ್ಲ ಪೇಸ್ಟ್ ಗಿಸ್ಟ್ ಕಾಯಿಸಿ ಕಳಿಸ್ಬೇಕು ಅಂಟ್ಸಕ್ಕೆ. ನೋಡಿ, ಇದು ಗಮ್ಮು ಸ್ನೇಹಿತರೆ. ಎಲ್ಲ ಕಡೆ ಈ ಪೋಸ್ಟರ್ಸ್ ಹಚ್ಚಿದ್ದಾರೆ ನೋಡಿ. ಗಮ್ ಇಲ್ಲೇ ಕಾಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇವರು. ಮೈದಾ ಹಿಟ್ಟು ತಂದು ಹಾಕೊಂಡು ಮಾಡಿಕೊಡ್ತೀವಿ. ಓಕೆ. ಪೋಸ್ಟರ್ ಹಚ್ಚಕ್ಕೆ ಇದು ತಗೊಂಡೋಗಿ ಹಚ್ತಾರೆ. ಇದು ಈ ಕಲಾವಿದನ ರೂಮ್, ಅವಂದು ಇದು. ಆ ಪಾತ್ರ ಮಾಡೋರು. ಸೊ ಒಬ್ಬೊಬ್ಬ ಕಲಾವಿದರು ಈ ಥರ ಒಂದು ರೂಮ್. ಹೌದು ಸರ್. ಅಂದ್ರೆ ಅವ್ರ ಮೇಕಪ್, ಡ್ರೆಸ್ಸು ಇಲ್ಲ, ಮೇಕಪ್ ಎಲ್ಲ ಅಲ್ಲೇ ಬಂದು ಮಾಡ್ಕೊಂತಾರೆ. ಇದು ವೈಯಕ್ತಿಕಕ್ಕೆ. ಅವ್ರ ಡ್ರೆಸ್ಸು ಅಥವಾ ಅವರು ಮಲ್ಕೊಳ್ಳೋದು, ರೆಸ್ಟ್ ಮಾಡೋದು, ತಮ್ಮ ಪಾತ್ರ ಮುಗಿದ ತಕ್ಷಣ ಬಂದಿಲ್ಲಿ ಇರ್ತಾರೆ. ಅದು ಗೊತ್ತಿರ್ತದೆ ಕ್ಯಾಚ್ವರ್ಡ್ ಏನಂತ, ಕೀವರ್ಡ್, ಅವ್ರ ಕ್ಯೂ ಏನು ಅಂತ. ಅದು ಬಂದ ತಕ್ಷಣಕ್ಕೆ ಹೋಗಿಬಿಡ್ತಾರೆ. ಇಲ್ಲಿಂದ ಅಲ್ಲಿಗೆ ಸೀನಿಗೆ ಮುಟ್ಟೋವರೆಗೂ ಏನು ಎಷ್ಟು ಟೈಮ್ ಇರ್ತದೆ, ಅಲ್ಲಿ ಒಂದು ಏನು ಬಂದಾಗ ನಾವು ಹೋಗಬೇಕು, ಯಾವ ಹಾಡಿಗೆ ಹೋಗಬೇಕು ಅಥವಾ ಯಾವ ಮಾತಿಗೆ ಹೋಗ್ಬೇಕಂತ ಗೊತ್ತಿರ್ತದೆ. ಇಲ್ಲಿಂದ ಹೋಗಿಬಿಡ್ತಾರೆ. ಓಕೆ, ಬರ್ರಿ. ಇವರು ಪ್ರಕಾಶನ್ ಅಲ್ಲ, ಇವರು ಎಲ್ಲೋ ಮನೆ ಇಡ್ತಾರೆ, ಬೇರೆ ಕಡೆ ಇಡ್ತಾರೆ. ಓಕೆ. ಅವ್ರು ಬೇರೆ ಮನೇನೂ ಹಿಡಿಬೋದು. ಇಲ್ಲೇ ಇರಬೇಕು? ಇಲ್ಲ ಇಲ್ಲ ಇಲ್ಲ. ಸೂಪರ್ ಸರ್, ಥ್ಯಾಂಕ್ ಯು. ಬರ್ತೀನಿ ಮಹಾರಾಷ್ಟ್ರ. ಇದು ಬೇರೆಯವರು. ಇದು ಯಾರ್ದೋ ಪ್ರಕಾಶ್ ಮೂಡಿಗೆರೆ.
ಇವ್ರದ್ದು ಮಟ್ರಿಯಲ್ ಇಲ್ಲಿ ಇಡ್ತಾರೆ, ಮಲ್ಕೊಳ್ಳೋದು ಬೇರೆ ಕಡೆ ಮಲ್ಕೊಳ್ತಾರೆ ಕಾಣ್ತದೆ. ಹಾಂ, ಅಂದರೆ ಇದೇ ಇವರ ಲಾಡ್ಜಿಂಗ್. ಹಾಂ, ಇದೆ ಲಾಡ್ಜಿಂಗ್. ಈ ಕ್ಯಾಂಪ್ ಮುಗಿಯೋವರೆಗೂ? ಹಾಂ, ಈ ಕ್ಯಾಂಪ್ ಮುಗಿಯೋವರೆಗೂ. ಓಕೆ. ಇದು ಒಬ್ಬರದು. ಆಮೇಲೆ ಆ ಕಡೆನೂ ಈ ಥರದ್ದು ಇದ್ದಾವೆ. ಅವ್ರ ಕುಟುಂಬ ಇದ್ರೆ, ಉದಾಹರಣೆಗೆ ಯಾರೋ ಕಲಾವಿದೇ ಬರ್ತಾರೆ, ಅವ್ರ ಗಂಡನೋ ಅಥವಾ ಅವ್ರ ಹೆಂಡತಿನೋ ಇದ್ರೆ ಅವ್ರಿಗೆ ಸಪ್ರೇಟ್ ರೂಮ್ ಹಾಕ್ಕೊಡ್ತೀವಿ ಅವರಿಗೂ. ಅಥವಾ ಮನೆ ಬಾಡಿಗೆ ಹಿಡ್ಕೋಬಹುದು ಅವರು. ಓಕೆ. ಮನೆ ಬಾಡಿಗೆ ಇಂತಿಷ್ಟು ಅಂತ, ಒಬ್ಬ ಕಲಾವಿದರಿಗೆ ಒಂದು ಜೋಡಿಗೆ ಇಂತಿಷ್ಟು ಅಂತ ಇರ್ತದೆ. ಮನೆ ಬಾಡಿಗೆ ಇಂತಿಷ್ಟು % ಕೊಡ್ತೀವಿ ನಾವು. ಅಥವಾ ಫುಲ್ ಮನೆ ಬಾಡಿಗೆ ನಾವು ಕೊಡೋದಿರ್ತದೆ. ಅಥವಾ ಕೆಲವು ಕಲಾವಿದರಿಗೆ ಸೆಲೆಬ್ರಿಟಿಗಳಿರ್ತಾರೆ, ಅವ್ರಿಗೆ ಲಾಡ್ಜ್ಗಳು ಮಾಡಿರ್ತೀವಿ. ಅವರಿಗೆಲ್ಲ ಇಲ್ಲಿಲ್ಲ. ಓಕೆ. ಲಾಡ್ಜ್ಗಳು ಮಾಡಿರ್ತೀವಿ. ಇವರ ಸ್ನಾನ ಎಲ್ಲ ಇಲ್ಲೇ ಇರ್ತದೆ ಸರ್. ಎಲ್ಲ ಇಲ್ಲೇ ಇಲ್ಲಿ ಇಷ್ಟು ಉದ್ದಕ್ಕೆ ಈ ಕಡೆ ರೂಮು ಇದೆಲ್ಲ ನೋಡಿ ಇದೆ. ಎಲ್ಲ ಒಂದೊಂದು ರೂಮ್ ಬಹುಶಃ ಹೆಣ್ಮಕ್ಳದ್ದು ಇರ್ಬೇಕು ಇವೆಲ್ಲ. ಇಲ್ಲ, ಎಲ್ಲರದ್ದು ಇದ್ದಾರೆ ಸರ್. ಈಗ ಉದಾಹರಣೆಗೆ ಬೆಳಗ್ಗೆ 5 ಗಂಟೆಗೆ ನಾಟಕ ಮುಗೀತು ಅಂತ ಇಟ್ಕೊಳ್ಳಿ, ಅಷ್ಟು ಶೋ. 5 ಗಂಟೆಗೆ ಮಲಗಿಬಿಡ್ತಾರಾ? ಮಲಗಿಬಿಡ್ತಾರೆ. ಬೆಳಗ್ಗೆ ಎಷ್ಟು ಮತ್ತೆ ಎಳ್ದಳು? 12 ಗಂಟೆಗೆ ಹೇಳ್ತಾರೆ. ಓಕೆ. 12 ಗಂಟೆಗೆ ಎದ್ದು ಸ್ನಾನ ಏನಾಯ್ತು ತಿಂಡಿ ಮತ್ತೆ ಸ್ಟಾರ್ಟ್. ಮತ್ತೆ ಬಣ್ಣ ಅಂದರೆ ಈ 4 ಪ್ರದರ್ಶನ ಇರ್ತದಲ್ಲ ಸರ್. 2 ಪ್ರದರ್ಶನಕ್ಕೆ ಅವರಿಗೆ ಇಷ್ಟ ಅಂತ ಇರ್ತದೆ. ತಿಂಗಳ ಪೇಮೆಂಟ್ ಇರ್ಬೋದು, ದಿನದ ಪೇಮೆಂಟ್ ಇರ್ಬೋದು, ಈ ಥರ ಮಾತಾಡಿರ್ತೀವಿ. ಸಂಭಾವನೆ. ಈಗ 4 ಶೋ ಇರೋದ್ರಿಂದ ಅವರಿಗೆ ಡಬಲ್ ಡ್ಯೂಟಿ ಆಗ್ತದೆ, ಡಬಲ್ ಸಂಭಾವನೆ ಇರ್ತದೆ. ಓಕೆ. ಈಗ ಒಂದು 5,000 ಇದೆ ಅಂತ ಇಟ್ಕೊಳ್ಳಿ 2 ಶೋಕ್ಕೆ. ಈ ಜಾತ್ರೆಯಲ್ಲಿ ಅವರಿಗೆ 10,000 ಸಿಗ್ತದೆ. ಯಾಕಂದ್ರೆ ಡಬಲ್ ಕೆಲಸ ಮಾಡ್ತಾರೆ, ಡಬಲ್ ಪೇಮೆಂಟ್. ಎಷ್ಟು ಕಲಾವಿದರು ಪೇಮೆಂಟ್ ಕೇಳಬಹುದು? ಕೇಳ್ಬೋದು. ಮಿನಿಮಮ್ ಸರ್, ಫಸ್ಟಿಗೆ ಬಂದ ಅಂತಂದ್ರೆ ಆತ ರಂಗಭೂಮಿಯಲ್ಲಿ ಕಾಲಿಟ್ಟ ಅಂತಂದ್ರೆ, ಸ್ವಲ್ಪ ಸಣ್ಣ ಪುಟ್ಟ ಪಾತ್ರ ಹಚ್ಚಿದೀವಿ ಅಂದ್ರೆ ಕನಿಷ್ಠ ಏನಂತಂದ್ರೆ 700 ಕೊಡ್ತೀನಿ ನಾ ಫಸ್ಟ್ ದಿನಕ್ಕೆ. ಅಂದ್ರೆ 21,000ದಿಂದ ಸ್ಟಾರ್ಟ್ ಆಗ್ತದೆ ತಿಂಗಳಿಗೆ. ಊಟ ವ್ಯವಸ್ಥೆ ಅಂತೂ ನೋಡಿದ್ರಿ, ಊಟ ತಿಂಡಿ ಕೊಡ್ತೀವಿ. ಆಮೇಲೆ ಏನಪ್ಪ ಅಂತಂದ್ರೆ ಮಲ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ. ಅವ್ರು ಇದರಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತದೆ ಹೊಸಬರು. ಅವರೆಲ್ಲ ಒಳ್ಳೆ ಮನೆಯಲ್ಲಿ ಅಂತಲ್ಲಿ ಇದ್ದಿರ್ತಾರೆ, ಇಲ್ಲಿ ಬಂದು ಶೆಡ್ಡಲ್ಲಿ ಇರ್ಬೇಕಂತಂದ್ರೆ ಅವ್ರು ಅಡ್ಜಸ್ಟ್ ಆದ್ರಂದ್ರೆ ಓಕೆ, ಮುಗಿದೋಯ್ತು. ಯಾರೇ ಹೊಸಬರು ಬರಲಿ ರೆಡಿ ಮಾಡ್ತೀನಿ ಸರ್ ನಾನು. ಒಳ್ಳೆ ನಿರ್ದೇಶನ ಮಾಡಿ ಅವ್ರಿಗೆ ತಯಾರು ಮಾಡ್ತೀನಿ. ಫಸ್ಟ್ 700. ಆಮೇಲೆ ಏನಂತಂದರೆ 1,000, 2,000, 3,000, 5,000 ಅವ್ರವ್ರ ಕೆಪಾಸಿಟಿಗೆ ಅನುಸಾರವಾಗಿ ಅವ್ರನ್ನ ಕೇಳಿ ಟಿಕೆಟ್ ಹರಿಯುವಂಥ ಸಂದರ್ಭ ಬರ್ತದೆ. ಈಗ ಜೇವರ್ಗಿ ರಾಜಣ್ಣ ನಾಟಕ ಅಂತ ಹುಡ್ಕೊಂಡ್ಬರ್ತಾರೆ. ಹಾಗೆ ಈ ಕಲಾವಿದ ಇಂಥಲ್ಲಿ ಪಾತ್ರ ಮಾಡ್ತಾನೆ ತಿಳ್ಕೊಂಡು ಹುಡ್ಕೊಂಡು ಬರುವಂಗಾದ್ರೆ ಅವ್ರದ್ದು ಹೋಗ್ತಾ ಇರ್ತದೆ ಮೇಲೆ, ಅವ್ರ ವೀಟ್ ಹೇಳ್ತಾ ಇರ್ತದೆ ಅಷ್ಟೇ. ಸೊ ಆ ಕೆಪಾಸಿಟಿ ಬೆಳೆಸ್ಕೊಳ್ಳೋದು ಅವ್ರ ಕೈಲಿದೆ ಅಷ್ಟೇ ಸರ್. ಕೆಲವರು ಬಂದವರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ಕೆಲವರು ಬಂದವರು ರಪ್ಪಂದು ಹೋಗ್ಬಿಡ್ತಾರೆ. ದಿನಕ್ಕೆ 40,000ವರೆಗೂ ದುಡಿತಾರೆ. ನಮ್ಮಲ್ಲಿ ರೆಡಿ ಆದವ್ರು ಇದ್ದಾರೆ, ನಿಮ್ಮ ಗಡ್ಡೆಲಿ ತಯಾರಾದವ್ರು ಇದ್ದಾರೆ. ದಿನಕ್ಕೆ 40. ಹಾಂ, ಬಟ್ ದಿನ ಕೆಲಸ ಇರಲ್ಲ. ದಿನ ಇಲ್ಲ. ಎಷ್ಟು ಶೋ ಮಾಡ್ತಾರೆ, ಎಷ್ಟು ದಿವಸ ಮಾಡ್ತಾರೆ, ಅದ್ರ ಮೇಲೆ ಲೆಕ್ಕ. ಬಟ್ ಅದನ್ನು ಉಳಿಸ್ಕೊಂಡು ಜೀವನ ಕಟ್ಕೋಬೋದು ಸರ್. ಎಂಥದ್ದು ಹೇಳ್ತೀರಿ ಸರ್, ಬೇಕಾದಂಗೆ ರಂಗಭೂಮಿ ಅಷ್ಟು ಸರಳ ಇಲ್ಲ. ಬೇಕಾದದ್ದು ಇದೆ. ಆದ್ರೆ ಏನಪ್ಪ ಅಂತಂದ್ರೆ ನಾನು ಹೇಳಿದ್ದಲ್ಲಿ ನಿಮ್ಗೆ ಕ್ವಾಲಿಟಿ ಗುಣಮಟ್ಟ ಕೊಟ್ಟರೆ ನಾವು ಬೇಕಾದಿದೆ, ಇಲ್ಲ ಅಂದರೆ ಇಲ್ಲ. ಅದರಲ್ಲಿ ಹೆಣ್ಣು ಮಕ್ಕಳನ್ನ ಸಾಕಿ ಓದಿಸ್ಕೊಂಡು ಬೇಕಾದ್ದು ಸರ್ ಮಾಡಬಹುದಲ್ಲ, ಮಾಡ್ತಾ ಇದ್ದಾರೆ ಅಲ್ರಿ. ಈಗ ನಮ್ಮ ಮಕ್ಕಳಿಗೆ ಓದಿಸಿ ನಾವೆಲ್ಲ ಜಾಬ್ ಕೊಡಿಸಿವಿ ಅಂತಂದ್ರೆ ಅದು ಇದೇ ದುಡ್ಡಲ್ಲ. ರಂಗಭೂಮಿ ಅದ್ಬಿಟ್ಟು ಬೇರೆ ಏನು ರಿಯಲ್ ಎಸ್ಟೇಟ್ ಇತ್ಯಾದಿ ಮಾಡಕ್ಕೆ ಹೋಗೇ ಇಲ್ಲ ನೀವು ಯಾವತ್ತು? ಎಲ್ಲಿ ಮಾಡಲಿ, ನನಗೆ ಅದು ಗೊತ್ತೇ ಇಲ್ಲ ರಿಯಲ್ ಎಸ್ಟೇಟ್ ಅಂತ. ನಾಟಕ ಅದರಲ್ಲೇ ಬದುಕು ಕಟ್ಟಿದ್ದೀರಿ, ಯಾರು ಮಕ್ಕಳು ಸಾಕಿದ್ದೀರಿ. ಹಂಗೆ ಬೇರೆಯವ್ರು ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಏನದು ಇಂಗ್ಲೀಷ್ ಇರ್ತಾವಲ್ಲ ಸರ್, LKGಯಿಂದನೇ 2 ಲಕ್ಷ ಫೀಸ್ ಇರ್ತದೆ. 2 ಲಕ್ಷ ತಗೊಂತಾರೆ. ನಮ್ಮಲ್ಲಿ ಕಲಾವಿದರು ಕಳಿಸಿರೋದು ಹೇಳ್ತಾ ಇದ್ದೀನಿ. ವರ್ಷಕ್ಕೆ 2 ಲಕ್ಷ ಮಕ್ಕಳಿಗೆ ಕಟ್ಟಿ LKGಯಿಂದ ಮಾಡಿದವರಿದ್ದಾರೆ. ಯಾಕಿಲ್ಲ? ಅವ್ರ ಪ್ರತಿಭೆ ಮೇಲೆ ಇರ್ತದೆ ಸರ್. ನಾನು ಎಲ್ಲೋ 1-2 ದಿನಕ್ಕೆ ದುಡ್ದೆ 4,000 ಕೊಡದೆ ಅಂತಂದ್ರೆ ಹೆಂಗಾಗುತ್ತೆ? ಚಟಗಳು ಮಾಡಿದ್ರೆ ಏನು ಉಳಿಯಲ್ಲ, ಎಲ್ಲೂ ಉಳಿಯಲ್ಲ. ಯಾವ ಕ್ಷೇತ್ರದಲ್ಲಿ ಉಳಿಯಲ್ಲ. ಅವರು ಬೇಗನೆ ಹೋಗ್ಬಿಡ್ತಾರೆ, ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಸೊ ಕಂಟ್ರೋಲ್ ಇರಬೇಕು, ಶಿಸ್ತು ಇರಬೇಕು. ಹೌದು ಸರ್, ಬದುಕ್ತಾನೆ. ಯಾವುದೇ ಕ್ಷೇತ್ರದಲ್ಲಿ ಆಗಲಿ ನಾವು ಇದ್ದೀವಿ ಅಂತಂದ್ರೆ ಇರ್ತೀವಿ. ಈಗ ಎಷ್ಟು ನಿಮ್ಗೆ ತಿಳಿದಂಗೆ 50-55 ಒಳಗೆ ಎಷ್ಟು ಎಂತಿಂಥ ನಟರು ತೀರ್ಕೊಂಡಾರೆ. ಹೌದು, ಅಪ್ರತಿಮ ಹಾಸ್ಯ ಕಲಾವಿದರು ಹೋಗ್ಬಿಟ್ರು, ಮತ್ತು ಎಂತಿಂಥವ್ರು ಹೋಗ್ಬಿಟ್ರು. ಯಾಕಂತಂದ್ರೆ ಚಟ ಮಾಡಿದ್ರೆ ಉಳಿಯಲ್ಲ, ಹೋಗ್ಬಿಡ್ತಾರೆ. ಅದಕ್ಕೆ ಏನಂತಂದ್ರೆ ಇವತ್ತು
ಯಾವುದಾದ್ರೂ ಹಂಗೆ ಅಂಟ್ಕೊಂಡ್ಬಿಡ್ತದೆ ಅದು ಬಿಡಲ್ಲ. ಆವಾಗ ಏನಾಗ್ತದೆ ಅಂತಂದರೆ ಎಲ್ಲೂ ಯಾವ ಮಾಲೀಕ ಕರಿತಾನೆ, ಅವನು ಸರಿಯಾಗಿರೋವರಿಗೆ ಬಿಟ್ಟ ಮೇಲೆ ಎಣ್ಣೆ ಹಾಕಿದ್ರೆ ಅದೊಂದು ಲೆಕ್ಕ, ಅದೇನು ಸಂಬಂಧ ಇಲ್ಲ. ನಾಟಕಕ್ಕೆ ಹಾಕಾಕತ್ತಂತ ತಿಳ್ಕೊಳ್ರಿ, ಅವ್ನ ಬೇಡಿಕೆ ಇದೆ ಅಂತ ತಿಳ್ಕೊಳ್ರಿ, ಅಪ್ಪ ಕುಡಿಬೇಡೋ ತಂದೆ ನೋಡು ಹಂಗೆ ಮಾಡ್ಕೋಬೇಡ ಅಂತೇಳಿ ನಾವು ಕೈ ಮುಗಿಬೇಕಾಗ್ತದೆ. ಯಾಕಂದ್ರೆ ಅವ್ನಿಗೆ ದುಡ್ಡು ಆಗ್ತಿರ್ತದೆ, ಅವ್ನು ಹೊಡಿತಿರ್ತಾನೆ ಕಡೆಗೆ ನಾವೇನಂತೀವಿ, ಅವ್ನು ಮೊದಲು ತೊಗೋಬಾರ್ದಪ್ಪ ಅಂತೀವಿ. ಯಾಕಂದ್ರೆ ತಪ್ಪಿಸ್ತಾನೆ, ಶೋಕ್ ಬರಲ್ಲ, ಏನನ್ನು ಮಾಡ್ತಾನೆ ಅಂದಾಗ ನಾವೇನು ಹೇಳ್ಬೇಕು ಜನಗಳಿಗೆ? ನಮ್ಮಲ್ಲಿ ಆದರೂ ಅಷ್ಟೇ, ಸಿನಿಮಾದಲ್ಲಿ ಆದರೂ ಅಷ್ಟೇ, ಧಾರಾವಾಹಿಯಲ್ಲಾದರೂ ಅಷ್ಟೇ, ಎಲ್ಲಾದರೂ ಅಷ್ಟೇ. ಅವರ ಡ್ಯೂಟಿ ಮಾಡಲಿಲ್ಲ ಅಂತಂದರೆ, ಕುಡಿಯುವವರು ಕುಡುಕರು ವ್ಯತ್ಯಾಸ ಇದೆ. ಕುಡಿಯುವವರು ಅಂತಂದರೆ ಯಾರಿಗೂ ಕಾಣದಂಗೆ ತಮ್ಮ ಒಂದು ಪ್ರಕೃತಿಗೋಸ್ಕರ ಅಥವಾ ನಿದ್ದೆಗೋಸ್ಕರ ಏನೋ ತಮ್ಗೆ ಬೇಕಾದಷ್ಟು ತಗೊಂಡು ಮಲ್ಕೊಂಡು ಬೆಳಿಗ್ಗೆಂದು ಮತ್ತೆ ಫ್ರೆಶ್ ಆಗಿ ಪ್ರತಿ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಅಂತಂದರೆ ಅಂಥವ್ರಿಗೇನು ತೊಂದರೆ ಇಲ್ವಾ? ಎಷ್ಟು ಜನ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆ ಅಂಟ್ಕೊಂಡ್ಬಿಟ್ರೆ ಅದರಲ್ಲಿ ಭವಿಷ್ಯ ಇಲ್ಲ, ಎಲ್ಲಿರ್ತದೆ ಸರ್ ಹೇಳಿ? ಅದಕ್ಕೆ ದಾಸರಾಗ್ಬಿಟ್ರೆ ಮುಗಿದ ಜೀವನ. ಆ ಥರದ ಚರಿತ್ರೆಗಳು ರಂಗಭೂಮಿನಂತೂ ಸಾಲು ಹೇಳ್ಬಿಡ್ಬೋದು. ಅಷ್ಟು ಜನ ಹೋಗ್ಬಿಟ್ಟಿದ್ದಾರೆ ಚಟಕ್ಕೆ ದಾಸರಾಗಿ. ಸರ್, ನನ್ನ ಕೈನಲ್ಲಿ ಕಲ್ತಿರೋ ಹುಡುಗರು 30 ವರ್ಷಕ್ಕೆ 35 ವರ್ಷಕ್ಕೆ 50 ವರ್ಷದ ಒಳಗೆ ಎಷ್ಟೋ ಹುಡುಗರು ಹೋದವು. ಯಾಕಂತಂದರೆ ಕೆಲವು ಏನಾಗ್ಬಿಡ್ತದೆ, ನನ್ನ ಹತ್ರ ಒಮ್ಮೆಲೇ ಸ್ಟ್ಯಾಂಡ್ ಆಗ್ತಾರೆ. ನಾನೇನು ಮಾಡ್ತೀನಿ, ನಾಟಕ ಬರೀಬೇಕು ಅಂದರೆ ಪರಮೇಶಣ್ಣ ಹೆಂಗಿದ್ದಾನೆ, ಇವ್ರು ಏನು ಮಾತಾಡ್ತಾನೆ, ಇವ್ರ ಬಾಡಿ ಲ್ಯಾಂಗ್ವೇಜ್ ಏನು, ಇವ್ರಿಗೆ ಏನು ಬರೆದ್ರೆ ಕರೆಕ್ಟ್ ಆಗುತ್ತೆ ಅಂತ ತಿಳ್ಕೊಂಡು ಬರಿತೀನಿ ನಾನು. ಈಗ ನೀವು ಗ್ರಾಮ್ಯ ನುಡಿಸ್ಬೋದಾ ಅಥವಾ ಗ್ರಂಥ ಭಾಷೆ ನುಡಿಸ್ಬೋದಾ ಹೆಂಗೆ ಅಂತ ತಿಳ್ಕೊಂಡು ಅವರವರ ಇದ್ರ ಮೇಲೆ ಪಾತ್ರ ಬರಿತೀನಿ, ಅವ್ರ ಹಿನ್ನೆಲೆ ನೋಡ್ಕೊಂಡು ಬರಿತೀನಿ. ಆವಾಗ ಪರಮೇಶಣ್ಣ ಏಕ್ದಮ್ ಮೇಲೆ ಹೋಗ್ತಾನೆ. ಯಾಕಂದರೆ ಅವನಿಗೆ ಆದಂಥ ಪಾತ್ರ ಇದ್ದರೆ 100% ಸಕ್ಸಸ್ ಆಗ್ತದೆ. ಹಂಗೆ ಸಕ್ಸಸ್ ಆಯಿತು ಅಂತಂದರೆ ಜನಗಳ ಹೊಗಳಿಕೆಯ ಮದ ಬರಬಾರ್ದು. ಬಂತಂದರೆ ಬದುಕಲ್ಲ ಅವನು. ಅದಕ್ಕೆ ಈಗ ನಾವು ಎಷ್ಟೋ ಜನ ಇರ್ತಾರೆ ವಯಸ್ಸೋದರು, ರಾಜಣ್ಣ ಅಂತಾರೆ, ಬನ್ನಿ ಸರ್ ಅಪ್ಕೊಂತೀವಿ, ಪ್ರೀತಿ ಮಾಡ್ತೀವಿ ಅವರಿಗೆ, ಏನು ಭಾಳ ಅವ್ರಿಗೆ ಒಂದಿಷ್ಟು ಫೋಟೋ ಗೀಟೋ ತೆಗೆಸ್ಕೊಂಡು ಅವ್ರು ಖುಷಿ ಪಡಿಸಿದ್ರೆ ಎಷ್ಟು ಸಂತೋಷ ಆಗ್ತಾರಲ್ರಿ. ನಾವು ಸ್ವಲ್ಪ ಮೇಲೋದ್ರೆ ನಡೆ ಹೆಂಗೆ ಅಂತೇಳಿ ದೂರ ಹೋಗೋದು ಸರಿಯೋದಂದ್ರೆ ಹೆಂಗಾಗುತ್ತೆ? ಒಂದು ಅಭಿಮಾನ ಪ್ರೀತಿ ಗಳಿಸೋದು ಎಷ್ಟು ದುಡ್ಡು ಕೊಟ್ಟರೆ ಗಳಿಸೋಕ್ಕೆ ಸಾಧ್ಯ ಸರ್? ಕೆಲವು ಕಲಾವಿದರೇನೆಂದರೆ, ಒಂದು ನನ್ನಂಗೆ ಯಾರೂ ಇಲ್ಲ, ನಾನು ಹಿಂಗಾದೆ, ನನಗಿಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂತ ಹೋದ ಅಂತಂದರೆ ಅವನು ಸತ್ತ ಅಂತ ಲೆಕ್ಕ. ಆ ಪ್ರೀತಿನ ಉಳಿಸ್ಕೋಬೇಕು ನಾವು ಜನಗಳ. ನಾವಾಗಲಿ ಯಾರೇ ಆಗಲಿ, ಸಿನಿಮಾನ ಯಾವುದೇ ನಟರಾಗಲಿ, ಸಿನಿಮಾದವ್ರು ಇರ್ಬೋದು, ಧಾರಾವಾಹಿ ಇರ್ಬೋದು, ನಾಟಕದವ್ರು ಇರ್ಬೋದು, ಯಾರೇ ಆಗಲಿ ಉಳಿಸ್ಕೊಂಡು ಹೋಗ್ಬೇಕಲ್ಲ ಸರ್. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದೆ. ಆ ಕ್ರಾಸ್ ದಾಟಿಬಿಟ್ರೆ ಹೋಯ್ತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಂದನಿಂದ ಎಲ್ಲರೂ ನೋಡಿದ್ರೆ ನಡೆಯುತ್ತೆ. ಡಿಲೀಟ್ ಮಾಡ್ತೀನಿ. ಈ ಸಲನು ಕಪ್ಪು ನಮ್ದ. 45 ವರ್ಷಗಳ ವೃತ್ತಿ ರಂಗಭೂಮಿ ಪಯಣ ಅವ್ರದ್ದು. ಸೂಪರ್ ರಾಜಣ್ಣ ಅವ್ರೆ ನೀವು. ಅಲ್ಲ ಸಾಕಪ್ಪ, 65+ ಆಗೋಯ್ತು, ಇನ್ನು ಯಾಕಪ್ಪ ನಾನು ರಿಟೈರ್ ಆಗಿಲ್ಲ, ನಮ್ಮೂರಿಗೆ ಹೋಗ್ಬಿಡ್ತು, ಇಂಥದ್ದೇನೋ ಅನಿಸ್ತಾ ಇಲ್ಲ ನಿಮಗೆ? ಅನ್ನಿಸ್ತದೆ. ಆದರೆ ಜನಗಳಿಗೆ ನೋಡು, ಮನೆಯಲ್ಲಿದ್ದುಬಿಟ್ರೆ ಅಂತಾರೆ ಮಕ್ಕಳು, ಅಲ್ಲೇ ಇಷ್ಟು ದಿನ ಇರು, ಇರಲಿ ಒಂದಿಷ್ಟು ದಿನ ನೀನು ಖರ್ಚು ತಗೋ, ಒಳ್ಳೇದು ರೀತಿ. ಬೇಡಪ್ಪ, ಯಾವ ಮಕ್ಕಳದು ದುಡ್ಡು ಬೇಡ, ನನಗೇನು ಬೇಡ, ನಾನಿರೋವರೆಗೂ ಏನು ಬೇಕು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಆದರೂ ಮನೆಯಲ್ಲಿ ಹೋಗಿ ಇದ್ದೀವಿ ಮಾಡಿದೀವಿ ಅಂತಂದು ಕೂಡಲೇ ಇವರು ಏನೋ ಕರೀತಾರೆ, ಒಂದು ಅಭಿಮಾನ ಪ್ರೀತಿ ಇರ್ತದೆ. ಹೋಗ್ಲಿ ಬಿಡಪ್ಪ, ಇನ್ನು 1-2 ವರ್ಷ ಮೊದಲು ಸಾಯ್ತೀವ, ಆಯಿತು, ಏನಾಗಬೇಕಾಗಿದೆ? ಮನೇಲಿದ್ದು ಎಲ್ಲ ಆರೋಗ್ಯ ನೋಡಿಕೊಂಡ್ರೆ ಏನಂತಂದರೆ 1-2 ವರ್ಷ 4 ವರ್ಷ ಹೆಚ್ಚಿಗೆ ಬದುಕ್ಬೋದು. ಮತ್ತು ಈ 67 ವರ್ಷ ಬದುಕಿಸಿದ್ದಾನೆ ದೇವರು, ಇನ್ನು ಎಷ್ಟು ದಿವಸ ಆಗುತ್ತೆ ಮಾಡ್ಕೊಂಡು ಹೋಗೋಣ. ಈಗ ಬಿಟ್ಟಿದ್ದೀನಿ, ಮಕ್ಕಳಿಗೆ ವಹಿಸಿದ್ದೀನಿ, ಬಟ್ ಅವ್ರಿಗೆ ಇದೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಈಗ ಮೊನ್ನೆ ಕಳಿಸಿದ್ದೆ ಗೊಡಚಿ ಜಾತ್ರೆ ಅಂತೇಳಿ, ಫೇಲ್ ಆದ್ರೆ ಅವರು. ನೀವು ಹೋಗಿಲ್ಲ ಅಲ್ಲಿ? ಇಲ್ಲ, ಹೋಗಲಿಲ್ಲ, ಕುಕ್ನೂರು ಜಾತ್ರೆಯಲ್ಲಿದ್ದೆ. ಹಂಗಾಗುತ್ತೆ. ಸೊ ನಿಮ್ಮ ಅನುಭವದ ಕೈ ಅದಕ್ಕೇನೋ ಒಂದು ಗುಣ ಇದೆ. ಇಲ್ಲ ಸರ್, ನಿರಂತರ ಪ್ರಯತ್ನ. ಏನಾಗಿದೆ, ಏನು ಮಾಡಬೇಕು, ಈ ನಾಟಕದಲ್ಲಿ ಏನು ಮಾಡಬೇಕು, ಹೊರಗೆ ಏನು ಮಾಡಬೇಕು, ಜನಗಳಿಗೆ ತಗೊಳಕ್ಕೆ ಏನು ಮಾಡಬೇಕು, ನಾವು ಪ್ರಯತ್ನ ಮಾಡಬೇಕಲ್ಲ ಸರ್. ಪ್ರಯತ್ನ ಮಾಡದೆ ನಾವು ಮಲ್ಕೊಂಡು ಬಿಟ್ಟೇವೆ ಅಂದ್ರೆ ಆಗತ್ತಾ? ಪ್ರತಿಯೊಂದು ದೃಷ್ಟಿಯಿಂದ ಬಡ್ದಾಡ್ಬೇಕು. ಮತ್ತೆ ನೋಡಬೇಡ ತಿರುಗಿ ನೀನು. ಇವ್ರ ಮಗಳು ಸುಜಾತ ಅವ್ರು ಸಿಗ್ತೀನಿ ಅಂದ್ರೆ ಬನ್ನಿ ನೋಡೋಣ. ಅವ್ರು ಬಂದ್ರೆ ಎಂಟ್ರಿ ಮುಗಿಸಿದ್ರು.
ಇದು ನಮ್ಮ ಮನಸ್ಸಿಗಿಲ್ಲ. ನಮ್ಮದೇ ನಾಟಕದ ಗೀತೆಗಳಿರಬೇಕು, ನಾವೇ ರಚನೆ ಮಾಡಿದ್ದಿರಬೇಕು, ನಾವೇ ಸಂಗೀತ ಮಾಡಿದ್ದಿರಬೇಕು. ಹಿಂದೆ ಹಂಗೆ ಇತ್ತು. ಈಗ ಯುವಕರೇನಪ್ಪ ಅಂದರೆ ಹೋಗಿ ಸರ್ ನಿಮ್ಮ ಕಾಲ ಹಳೆ ಕಾಲ ಎಲ್ಲಿದೆ, ನಾವು ಚೆನ್ನಾಗಿ ಕುಡಿಬೇಕಂತೇಳಿ ಅದೇನೋ ಮಾಡ್ಕೊತಾರೆ, ಏನಾದ್ರು ಮಾಡ್ಕೊಳ್ಳೋದು ಮಾಡ್ತೀವಿ. ಕಾಲಾಯ ತಸ್ಮೈ ನಮಃ ಅಂತ ನಾವು ಅಷ್ಟೇ. ಬೈಕ್ ಹಾಕೊಂಡ್ರಾ? ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ, ನಮ್ಮ ಸುಜಾತ ಅವರು ನಮ್ಮ ಚಾನಲ್ 2ನೇ ಸಲ 12 ತಿಂಗಳು ನಮ್ದು ಇದೇ ಬದುಕ್ರಿ. ಆದರೆ ಇದು ಜಾತ್ರೆ ಎಲ್ಲ ಸ್ವಲ್ಪ ಸ್ಪೆಷಲ್ ಆಗಿ ದಿನ 4 ಶೋ ಆಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಶುರು ಆದರೆ ಬೆಳಗ್ಗೆ 6 ಗಂಟೆಗೆ ಬಣ್ಣ ತೆಗಿತೀವಿ ರೀ. ಹಾಂ, ಅಂದರೆ 1 ವರ್ಷದ ಬುತ್ತಿನ ನಾವು ಇಲ್ಲೇ ಜಾತ್ರೆಗಳಲ್ಲೇ ತೊಗೊಂಡು ಹೋಗ್ತೀವಿ. ಅಂದರೆ ಪ್ರತಿನಿತ್ಯ ನಮ್ದು ಅದೇ ಉದ್ಯೋಗ ಅಲ್ರಿ, ಎನರ್ಜಿ ತಗೋದಿದ್ರೆ ಹೆಂಗೆ ರೀ? ಆಯ್ತು, ನಾಳೆ ಮುಖದ ಮೇಲೆ ಗೆರಿ ಬೀಳೋ ಮಟ್ಟ ಅಷ್ಟೇ ಮಾಡೋದ್ರಿ ನಾವು. ಆಮೇಲೆ ಮತ್ತೆ ವಯಸ್ಸಾದ ಪಾತ್ರಕ್ಕೆ ಹೋಗ್ಬಿಡೋದ್ರಿ. ಎಷ್ಟನೇ ವರ್ಷದ ಕರಿಯರ್, ಆಕ್ಟಿಂಗ್ ಕರಿಯರ್? ನಾನು ಒಂದು 4 ವರ್ಷದಿಂದ ನಾನು ಇದರಲ್ಲೇ ಇರೋದ್ರಿ. ನಾನು ಹುಟ್ಟಿರೋದು ಇಲ್ಲಿ, ನಾನು ಬೆಳೆದಿರೋದು ಇಲ್ಲಿ. ಆಮೇಲೆ ನನ್ನ ಶಿಕ್ಷಣ ಬಂದು 6ನೇ ತರಗತಿ ರೀ. ಅದು ಬಿಟ್ಟು ಆದಮೇಲೆ ನಾನು ಇದೇ ಫೀಲ್ಡ್ಗೆ ಬಂದೆ. ಇಲ್ಲೇ ಅಂದರೆ ಒಂದು 18-19 ವರ್ಷ ಆಯ್ತು ರೀ. ಆದರೆ ಎಷ್ಟು ಸಾವಿರ, ಒಂದು 5,000 6,000 ಶೋ ಆಗಿರ್ಬೋದು ನಿಮ್ಮದು? ಜಾಸ್ತಿ ಆಗಿರುತ್ತೆ ರೀ. ಒಂದು 25,000 ಆಗ್ಬೋದು ರೀ. 25,000 ಹತ್ತಿರ ಶೋ ಮಾಡಿದ್ದೀರಿ. 12 ತಿಂಗಳಲ್ಲ ಸರ್, ವರ್ಷದ ಅಷ್ಟು ದಿವಸ ಮಾಡಿದ್ದೀರಿ? ಅಷ್ಟು ದಿವಸ. ಒಂದು ದಿನ ನಮಗೇನು ಇರುತ್ತೆ, ಕ್ಯಾಂಪ್ ಕಡೆ ಬೇರೆ ಕಡೆ ಹಾಕ್ಬೇಕಾದ್ರೆ ಅವಾಗ ಒಂದು 2-3 ದಿನ ರಜೆ ಇರ್ತೈತೆ ರೀ. ಅದೇ ಅವಾಗ ರೀ ಅಷ್ಟೇ. ಹಾಂ, ನಿಮ್ಗೆ ಅವತ್ತು ರಜೆ ಬೇಕು ಅಂತ ಅನ್ಸಿಲ್ವಾ? ಒಂದು ವೆಕೇಶನ್ ಒಂದು 2 ತಿಂಗಳು ರಜೆ ಹಾಕ್ಬಿಡ್ಬೇಕು ಆ ಥರ ಅನ್ಸಿದ್ರು? ಅನ್ಸತ್ರಿ. ಅನ್ಸಲ್ಲಕ್ಕ, ನಮ್ಗೆ ಇವಾಗ ದುಡಿಮೆ ಅಲ್ರಿ. ಅಂದ್ರೆ ನಾವು ಇದನ್ನೇ ನಂಬ್ಕೊಂಡು ಬದುಕಿರೋರು. ಇದು ಬಿಟ್ಟರೆ ನಮಗೇನು ದುಡಿಮೆ ಎಲ್ಲಿ? ನಾವು ಬೇರೆ ಏನು ಇಂಜಿನಿಯರ್ ಅಲ್ಲ, ಡಾಕ್ಟ್ರ್ ಅಲ್ಲ, ಯಾರು ಅಲ್ಲ, ಕಲಾವಿದರು, ಕಲೆನ ನಂಬ್ಕೊಂಡು ಬದುಕಿರೋರು. ಹಂಗಾಗಿ ನಾವು ಇಲ್ಲಿದ್ರೆ ನಮ್ಗೆ ಇಲ್ಲೇನೇ ಪೇಮೆಂಟ್ ಶುರು ಆಗುತ್ತೆ. ಆವಾಗ ನಮ್ಮ ಹೊಟ್ಟೆ ತುಂಬುತ್ತೆ ರೀ. ಈಗ ನೀವು ನಿಮ್ಮ ಕುಟುಂಬ ಎಲ್ಲರೂ ಇದರಲ್ಲೇ ಇದ್ದೀರಿ? ಹಾಂ ರೀ. ಜೇವರ್ಗಿ ರಾಜಣ್ಣರ ಅಪ್ಪ ರೀ. ನನ್ನ ತಾಯಿ ಪ್ರೇಮ ಜೇವರ್ಗಿ ರೀ. ಅವ್ರು ಊರಲ್ಲಿ ಮಕ್ಕಳು ನೋಡ್ಕೊತಾರೆ. ಆಮೇಲೆ ಹೌದು, 2 ರೀ ನೋಡ್ಕೊತಾರೆ. ಅವ್ರ ಶಿಕ್ಷಣ ಎಲ್ಲ ಅವ್ರ ಮನೆಗೆ ಕಲಿಸ್ತಾರೆ. ಆಮೇಲೆ ಅವರು ಅಮ್ಮ ಬೋರ್ಡಿಂಗ್ ಮಾಡ್ತಾರೆ ರೀ. ಅವರು ನಮ್ಮ ದೊಡ್ಡಮ್ಮ, ನಮ್ಮ ಅಪ್ಪರಿಗೆ 2 ಹೆಂಡ್ರು ರೀ. ಅವ್ರು ದೊಡ್ಡವರು, ಅವ್ರು ಸಣ್ಣವ್ರು ರೀ. ಅವ್ರು ಇಲ್ಲಿ ನಡೆಸ್ಕೊಂಡು ಹೋಗ್ತಾರೆ, ಅವ್ರು ಅಲ್ಲಿ ಮಕ್ಕಳು ನೋಡ್ತಾರೆ. ನಾವು ದುಡಿಮೆ ಮಾಡ್ತೀವಿ. ಮಕ್ಕಳ ಹತ್ರ ಹೋಗ್ತೀವಿ ರೀ. ಮಕ್ಕಳದ್ದು ಏನಾರ ಕೆಲಸ ಇತ್ತು ಶಿಕ್ಷಣದ್ದು ಅಂತೇಳಂದ್ರೆ ಮತ್ತೆ ಅಲ್ಲಿ ಹೋಗ್ತೀವಿ, ಅದನ್ನು ಮಾಡ್ತೀವಿ. ನೀನು ಹೋದ್ಲು ಊರಿಗೆ. ಮಕ್ಕಳು ಮಿಸ್ ಮಾಡ್ಕೊಳ್ಳೋದು? ಮಿಸ್ ಮಾಡ್ಕೊಂಡ್ರೆ ನಮ್ಮ ಜೀವನ ಹೆಂಗೆ ನಡಿಬೇಕು ರೀ? ಆಮೇಲೆ ಅವ್ರ ವಿದ್ಯಾಭ್ಯಾಸಕ್ಕೆ ದುಡ್ಡು ಇಲ್ಲಿಂದ ಅಲ್ರಿ ನಮಗೆ. ಖಾಲಿ ಕುಂತ್ರೆ ಹೆಂಗೆ ನಡೀತೈತೆ ರೀ ಜೀವನ? ಸೊ ನೀವು ಜೊತೆಗೆ ಇಟ್ಕೊಂಡಿಲ್ಲ ಮಕ್ಕಳು? ಇಲ್ಲ ರೀ. ಎಲ್ಲಿ ಓದ್ತಾರೆ? ಅವು ಗದಗ ರೀ. ಗದಗಲ್ಲಿ? ನಾವಂತರೂ 6ನೇ ತರಗತಿಗೆ ಕೈ ಮುಗಿದೇವ್ರಿ. ಅವ್ರ ಮುಂದೆ ಕಲೀಲಿ ಅನ್ನೋದು ಒಂದು ನಮ್ಮ ಉದ್ದೇಶ ಅಷ್ಟೇ, ಮತ್ತೇನೇನಿಲ್ಲ. ಅವ್ರೇನಾದ್ರು ಥಿಯೇಟ್ರಿಗೆ ಬಂದರೆ? ಇಲ್ರಿ, ಬಂದಿಲ್ರಿ. ಬಂದರೆ ನೀವು ಎಷ್ಟಂತೀರ ನೋಡ್ತೀರ? ಹಣೆ ಬರ ರೀ. ಕಲ್ಸೋದಂತರೂ ನಮ್ಮ ಕರ್ತವ್ಯ ರೀ. ಮುಂದೆ ಅವ್ರು ಬಣ್ಣ ಹಚ್ಚೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರಿ. ಇದರಿಂದ ನಮಗೆ ಕೆಟ್ಟದ್ದಾಗಿಲ್ಲಲ್ರಿ, ಒಳ್ಳೇದಾಗೈತಿ. ಹೇಗೆ ಅನಿಸ್ತಾ ಇದೆ? ಈಗ ನೀವು 18-19 ವರ್ಷದಿಂದ ಮಾಡ್ತೀವಿ, ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಾ ಇದೆ? ಜಾಸ್ತಿನೇ ಆಗ್ತೈತ್ರಿ. ಅಂದರೆ ಇದೇ ವರ್ಷ ನೋಡ್ರಿ ಸ್ವಲ್ಪ ನಮ್ಗೆ ಹಿಂಗೆ ಪರ್ಮನೆಂಟ್ ಕ್ಯಾಂಪ್ ಇದ್ದಾಗ ಒಂದು ಸ್ವಲ್ಪ ಕಲೆಕ್ಷನ್ ಕಡಿಮೆ ಆಗಿರೋದು ನಮ್ಗೆ. ಇವಾಗ ಜಾತ್ರೆ ನಂಬ್ಕೊಂಡು ಬಂದೀವಿ, ಬನಶಂಕರಿದೇವಿ, ಕೈ ಹಿಡಿಬೇಕಷ್ಟೇ ರೀ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ಸ್ ರೀ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.